ನ್ಯಾಯಕ್ಕಾಗಿ ಹಿಂದುಳಿದವರಿಗಾಗಿ ಮಂಡಲ್ ವರದಿ ಪರವಾಗಿ, ಚಿನ್ನಪ್ಪ ರೆಡ್ಡಿ ವರದಿ ಪರವಾಗಿ ದಲಿತ ಸಂಘರ್ಷ ಸಮಿತಿ ನಿರಂತರವಾದ ಹೋರಾಟವನ್ನು ಮಾಡ್ತಾ ಬಂದಿರೋದನ್ನು ಕೂಡ ತಾವು ಗಮನಿಸಬೇಕು. ಇದು ಔಟ್ಸೋರ್ಸಿಂಗನ್ನು ಹೆಚ್ಚು ಮಾಡ್ತಾ ಹೋಗ್ತಾ ಇದ್ದಾರೆ. ಇನ್ನೊಂದು ಕಡೆ ಭೂಮಿಯ ಸ್ವಾಧೀನಗಳು ನಡೀತಾನೆ ಇದ್ದಾವೆ. ನಿಮಗೆಲ್ಲ ಗೊತ್ತಿದೆ ಭೂ ಸ್ವಾಧೀನ ಹೆಂಗೆ ಆಗ್ತಾ ಇದೆ, ಏನಾಗ್ತಾ ಇದೆ ಅಂತೇಳಿ. ನಾವು ಚನ್ನರಾಯಪಟ್ಟಣದ ದೀರ್ಘಕಾಲದ ಹೋರಾಟ ಮಾಡುವ ಮೂಲಕ ಅಲ್ಲಿ 1777 ಎಕರೆ ಭೂಮಿಯನ್ನು ಮತ್ತು ನಾವು ಆ ಸ್ವಾಧೀನವನ್ನು ನಾವು ನಿಲ್ಲಿಸಿದ್ವಿ. ಹೀಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳಿಗೆ ಸಿಕ್ಕಬೇಕಾದಂಥ ಭೂಮಿ ಸಿಗ್ತಾ ಇಲ್ಲ. ಮನೆಗಳು ಸರಿಯಾಗಿ ನಮ್ಮವರಿಗೆ ವಾಸ ಮಾಡೋಕ್ಕೆ ಮನೆಗಳಿಲ್ಲ. ಮತ್ತು ಹಾಸ್ಟೆಲ್ಗಳ ಪರಿಸ್ಥಿತಿ ದಿನಕ್ಕೂ ನೀವು ನೋಡಬೇಕು. ಹಾಸ್ಟೆಲ್ಗಳು ವಿದ್ಯಾರ್ಥಿ ವೇತನ ಹೆಚ್ಚಳ ಮಾಡಿಲ್ಲ. SCP TSP ಅಂತೂ ಅದು ಸರಿಯಾಗಿ ವಿನಿಯೋಗ ಆಗ್ತಾ ಇಲ್ಲ. ಹೀಗಾಗಿ ಸುಮಾರು ಹೆಚ್ಚು ಕಮ್ಮಿ ಒಂದು 20 ಬೇಡಿಕೆಗಳನ್ನು ನಾವು ಇಟ್ಟು ಇದೇ ಅಂದರೆ ಬರುವ 3ನೇ ತಾರೀಕು ನಾವು ಬೃಹತ್ ಈ ಜನಗ್ರಹ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಸನ್ಮಾನ್ಯ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಈ ಜಿಲ್ಲೆಯವರು ಅನ್ನೋದು ನಮಗೆಲ್ಲ ಗೊತ್ತಿರುವಂಥದ್ದು. ಈಗಾಗಲೇ ಇಲ್ಲಿಂದ ಸುಮಾರು 3-4 ಜನ ಮುಖ್ಯಮಂತ್ರಿಗಳಾಗಿದ್ದಾರೆ. ಕೆಂಗಲ್ ಹನುಮಂತಯ್ಯನವರಿಂದ ಹಿಡಿದು ಸನ್ಮಾನ್ಯ ಕುಮಾರಸ್ವಾಮಿ ಅವರು, ದೇವೇಗೌಡರು, ಈಗ DK ಶಿವಕುಮಾರ್ ಅವರು, ಇವರೆಲ್ಲರೂ ಕೂಡ ಇಲ್ಲಿ ಈ ಜಿಲ್ಲೆಯನ್ನು ಪ್ರತಿನಿಧಿಸಿ ಮುಖ್ಯಮಂತ್ರಿಗಳಾಗಿದ್ದಾರೆ. ಆದರೆ ಈ ಜಿಲ್ಲೆಯ ದಲಿತರ ಪರಿಸ್ಥಿತಿ ಏನಿದೆ ಅನ್ನೋದು ನಿಮಗೂ ಕೂಡ ಗೊತ್ತಿದೆ. ಆ ಹಿನ್ನೆಲೆಯಲ್ಲಿ ಇಡೀ ರಾಜ್ಯದಲ್ಲಿ ಏನು ಆಗ್ತಾ ಇದೆ, ದಲಿತರ ಸಮಸ್ಯೆಗಳನ್ನು ಕುರಿತ ಹಾಗೆ ನಾವು ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಈ ಹಿನ್ನೆಲೆಯಲ್ಲಿ ಸುಮಾರು 20 ಬೇಡಿಕೆಗಳನ್ನು ನಾವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳು ಖುದ್ದಾಗಿ ಅವರೇ ಬಂದು ಮನವಿಯನ್ನು ಸ್ವೀಕಾರ ಮಾಡಬೇಕು. ಹಾಗೆ ಒಂದು ವಿಶೇಷ ಅಧಿವೇಶನವನ್ನು ನಾವು ಮಾಡ್ತೀವಿ ಅಂತೇಳಿ ಇಂದಿನ ಸರ್ಕಾರದ ಯಾರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿದ್ದಾಗ ಅವರು ಹೇಳಿದರು. ಪರಿಶಿಷ್ಟ ಜಾತಿ ವರ್ಗಗಳ ವಿಚಾರದಲ್ಲಿ ನಾವೇ ಒಂದು ಪ್ರತ್ಯೇಕವಾದಂಥ ಅಧಿವೇಶನವನ್ನು ನಾವು ಕರಿತೀವಿ ಅಂತ ಹೇಳಿದರು. ಆ ಅವಕಾಶ ಈಗ ನಮ್ಮ ಮುಖ್ಯಮಂತ್ರಿ DK ಶಿವಕುಮಾರ್ ಅವರಿಗೆ ಬಂದಿದೆ. ಅವರು ಕೂಡಲೇ ಈ ಒಂದು ಅಧಿವೇಶನವನ್ನು ಕರೆದು ಈ ಸುಮಾರು 101 ಜಾತಿಗಳು, SC STಗಳು ಅಂದರೆ ಕೇವಲ 2-3 ಜಾತಿಗಳಲ್ಲ, ಸುಮಾರು 101 ಜಾತಿಗಳಿದ್ದಾವೆ. ಈ ರಾಜ್ಯದಲ್ಲಿ 1,40,00,000ಕ್ಕೂ ಮೇಲ್ಪಟ್ಟು ಜನಸಂಖ್ಯೆ ಇದೆ. ಇಲ್ಲಿ ದೊಡ್ಡ ಜನಸಂಖ್ಯೆ ಈ ರಾಜ್ಯದಲ್ಲಿ ಇದೆ. ಹಾಗೆಯೇ STಗಳು ಇದ್ದಾರೆ, 51 ಜಾತಿಗಳು STಗಳಿದ್ದಾರೆ. ಮತ್ತು ಹಿಂದುಳಿದ ಸಮುದಾಯಗಳು ಕೂಡ ಇಲ್ಲಿ ಇರುವಂಥದ್ದು ತಮಗೆಲ್ಲ ಗೊತ್ತಿದೆ. ಇವರೆಲ್ಲರ ಒಂದು ಧ್ವನಿಯಾಗಿ ಇವತ್ತು ನಾವು ಮುಖ್ಯಮಂತ್ರಿಗಳಿಗೆ ಹೇಳ್ತಾ ಇದ್ದೀವಿ, ಮನವಿ ಮಾಡ್ತೀವಿ. ಕೂಡಲೇ ಈ ಸಮಸ್ಯೆಯನ್ನು ಅವರು ಶೀಘ್ರವಾಗಿ ಅದನ್ನು ಬಗೆಹರಿಸುವ ನಿಟ್ಟಿನಲ್ಲಿ ವಿಶೇಷ ಸಂಪುಟ ಸಭೆ ಮತ್ತು ಅಧಿವೇಶನವನ್ನು ಕರಿಬೇಕು. ಇದು ಚರ್ಚೆ ಆಗಬೇಕು. ಏನು SCP TSP ಇದೆ ಕಾಯ್ದೆ ಉಲ್ಲಂಘನೆ, ಈಗಾಗಲೇ ನಿಮ್ಗೆ ಗೊತ್ತಿದೆ, ಸುಮಾರು ಸಾವಿರಾರು ಕೋಟಿ ರೂಪಾಯಿನ ಗ್ಯಾರಂಟಿಗಳಿಗೆ ಅದನ್ನು ಡೈವರ್ಟ್ ಮಾಡಿದ್ದಾರೆ. ಕಾಯ್ದೆ ಏನು ಹೇಳುತ್ತೆ, 7C ಪ್ರಕಾರ ತಗೋಬಾರ್ದು ಅಂತ ಕಾಯ್ದೆ ಹೇಳುತ್ತೆ. ಆದರೆ ಸರ್ಕಾರನೇ ಉಲ್ಲಂಘನೆ ಮಾಡ್ತಾ ಇದೆ. ಇದು ದೊಡ್ಡ ಅನ್ಯಾಯವನ್ನು ಸರ್ಕಾರ ಮಾಡ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಈ ವಿಶೇಷ ಘಟಕ ಯೋಜನೆಗೆ ಒಂದು ಏಕಗವಾಕ್ಷಿ ಅಂದರೆ ಪೂಲ್ ಮಾಡಿ ಇವತ್ತು ಏನು ಸುಮಾರು 42 ಇಲಾಖೆಗಳಿಗೂ ಈ ಹಣ ಹರಿದು ಹಂಚಿ ಹೋಗ್ತಾ ಇದೆ. ಇದನ್ನು ಒಂದು ಕಡೆ ಇಟ್ಟು ಆ ಸಮುದಾಯದ ಒಂದು ಸಬಲೀಕರಣಕ್ಕೆ ಇದನ್ನು ಬಳಸಬೇಕು ಅನ್ನುವಂಥ ವಿಚಾರವನ್ನು ನಾವು ಇಲ್ಲಿ ಸರ್ಕಾರದ ಮುಂದೆ ಮಂಡಿಸಿ ಈ ಹೋರಾಟವನ್ನು ಕೈಗೆತ್ತಿಕೊಂಡಿದ್ದೀವಿ. ಇದಕ್ಕೆ ನಾಡಿನಾದ್ಯಂತ ಸಾವಿರಾರು ಸಂಖ್ಯೆಯಲ್ಲಿ ಬೀದರ್ನಿಂದ ಹಿಡಿದು ಎಲ್ಲ ಜಿಲ್ಲೆಗಳಿಂದ ಇವತ್ತು ಜನರು ಈಗಾಗಲೇ ಚಟುವಟಿಕೆಗಳು ಕಾರ್ಯಕರ್ತರು ಜನರ ಬಳಿ ಹೋಗಿ ಜನರನ್ನು ಕರೆತರುವ ಕೆಲಸಗಳನ್ನು ಕಳೆದ 1 ತಿಂಗಳಿಂದ ಮಾಡ್ತಾ ಇದ್ದಾರೆ. ಆದ್ಯತೆ ಕೇವಲ ದಲಿತ ಮುಖ್ಯಮಂತ್ರಿ ಅಲ್ಲ, ಪ್ರಧಾನಮಂತ್ರಿಗಳೇ ಆಗಬೇಕು. ಯಾಕಂದರೆ ಈ ದೇಶದಲ್ಲಿ ಸುಮಾರು 33 ಕೋಟಿ ಪರಿಶಿಷ್ಟ ವರ್ಗ ಪರಿಶಿಷ್ಟ ಪಂಗಡಗಳಿದ್ದಾವೆ. ಜನಸಂಖ್ಯೆಯಲ್ಲಿ ನಾವೇನು ಕಡಿಮೆ ಇಲ್ಲ. ಆದರೆ ಸಮಸ್ಯೆ ಏನು, ನಮ್ಮಲ್ಲಿ ಆರ್ಥಿಕ
ಒಂದು ಒಂದು ಹಿಂದುಳಿದಿರುವಿಕೆ ಹೆಚ್ಚು ನಮ್ಮನ್ನು ಕಾಡ್ತಾ ಇರುವಂಥದ್ದು. ಮತ್ತು ಕಾಂಗ್ರೆಸ್ಸು ಕೂಡ ನೋಡಿ, ಕಳೆದ 2-3 ಚುನಾವಣೆಗಳಲ್ಲಿ ನಾವು ಕಾಂಗ್ರೆಸ್ಸನ್ನು ಬೇರೆ ಬೇರೆ ಕಾರಣಗಳಿಗೆ, ಅಂದರೆ ದೇಶದ ಪರಿಸ್ಥಿತಿಯನ್ನು ಗಮನದಲ್ಲಿಟ್ಕೊಂಡು ಕೋಮುವಾದಿ ಶಕ್ತಿಗಳು ಮತ್ತು ಈ ಸಂವಿಧಾನ ವಿರೋಧಿಗಳು ಅಧಿಕಾರಕ್ಕೆ ಬರಬಾರದು ಅನ್ನೋ ಕಾರಣಕ್ಕೆ ರಾಜ್ಯದಲ್ಲಿ ನಾವು ಕಾಂಗ್ರೆಸ್ಸನ್ನು ಬೆಂಬಲಿಸಿದ್ವಿ. ತಮಗೆಲ್ಲ ಗೊತ್ತಿದೆ, 22ನೇ ತಾರೀಕು ಕಳೆದ 2022 ಡಿಸೆಂಬರ್ 6ನೇ ತಾರೀಕು ಬೆಂಗಳೂರಿನಲ್ಲಿ ಒಂದು ದೊಡ್ಡ ಸಮಾವೇಶವನ್ನು ನಾವು 2 ಲಕ್ಷ ಜನರನ್ನು ಸೇರಿಸಿ ನಾವು ಈ ಜಾತ್ಯತೀತ ಶಕ್ತಿಗಳನ್ನು ಗೆಲ್ಲಿಸಬೇಕು, ಸಂವಿಧಾನ ಉಳಿಸ್ಬೇಕು ಅಂತ ಹೇಳಿ ನಾವು ಕಾರ್ಯಕ್ರಮ ಮಾಡೋದ ಕಾರಣಕ್ಕೆ ಅದು ಕಾಂಗ್ರೆಸ್ಗೆ ಅದು ಅನುಕೂಲ ಮಾಡಿಕೊಡ್ತು. ಆದರೆ ಕಾಂಗ್ರೆಸ್ ಏನು ಮಾಡಿದೆ ಇವಾಗ? ಇಷ್ಟು ದೀರ್ಘಕಾಲದಲ್ಲಿ ಈಗ ಮುಖ್ಯಮಂತ್ರಿಗಳಾಗಬೇಕಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರಿಂದ ಹಿಡಿದು KH ರಂಗನಾಥ್ ಅವರು, ಬಸವಲಿಂಗಪ್ಪನವರು, ಇಂಥ ಅನೇಕ ಹಿರಿಯರು ಕಾಂಗ್ರೆಸ್ಗಾಗಿ ತಮ್ಮ ಬದುಕನ್ನು ಸವಸಿದ್ದಾರೆ, ತೇದಿದ್ದಾರೆ. ಆದರೆ ಕಾಂಗ್ರೆಸ್ಸು ಯಾಕೆ ಈ ದಲಿತರನ್ನು ಇಷ್ಟೊಂದು ಕಡೆಗಣಿಸ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಕಾರಣ ಬಹುಶಃ ಕಾಂಗ್ರೆಸ್ ಒಳಗಡೆ ಇರುವಂತಹ ನಾಯಕತ್ವ, ದಲಿತ ನಾಯಕತ್ವವನ್ನು ಕೂಡ ಒಂದು ಕಾರಣ ಅಂತಲೂ ಹೇಳ್ಬೋದು. ಯಾಕಂದರೆ ಬೇರೆ ಬೇರೆ ಸಮುದಾಯಗಳು ಅವರ ಹಕ್ಕುಗಳನ್ನು ಮಂಡಿಸುವ ಹಾಗೆ ದಲಿತ ರಾಜಕಾರಣದ ನಾಯಕತ್ವ ವಹಿಸೋರು ಮಾಡಬೇಕು ಅಂತೇಳಿ ನಮ್ಮ ಹಂಬಲ. ದಲಿತ ಚಳವಳಿ ಅದನ್ನು ನಾವು ಆ ಹಿನ್ನೆಲೆಯಲ್ಲಿ ನಾವು ಚರ್ಚೆ ಮಾಡಿಕೊಂಡೇ ಬಂದಿದ್ದೀವಿ. ಈಗ ಹಿಂದುಳಿದ ಜನಾಂಗ ಸಮುದಾಯಕ್ಕೆ ಸೇರಿದವರು ಆಗಿದ್ದಾರೆ, ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದವರು ಆಗಿದ್ದಾರೆ, ಲಿಂಗಾಯತ ಸಮುದಾಯಕ್ಕೆ ಸೇರಿದವರು ಆಗಿದ್ದಾರೆ, ಒಕ್ಕಲಿಗ ಸಮುದಾಯದವರು ಅನೇಕ ಬಾರಿ ಆಗಿರೋದು ನಾವು ನೋಡಿದ್ದೇವೆ. ಆದರೆ ಈ ಬಾರಿ ಆದರೂ ಕಾಂಗ್ರೆಸ್ಸು ಮಾಡ್ಬೋದು ಅಂತ ನಿರೀಕ್ಷೆ ಇಟ್ಕೊಂಡ್ವಿ. ಆ ನಿರೀಕ್ಷೆ ಹುಸಿಯಾಗಿದೆ. ಬಹುಶಃ ಮುಂದೆ ಇದನ್ನು ಗಂಭೀರವಾಗಿ ಕಾಂಗ್ರೆಸ್ಸು ರಾಷ್ಟ್ರೀಯ ನಾಯಕತ್ವ ಗಮನಿಸಬೇಕು ಅನ್ನುವಂಥ ಮಾತನ್ನು ಕೂಡ ನಾವು ಹೇಳಬೇಕಾಗುತ್ತೆ ಈ ಸಂದರ್ಭದಲ್ಲಿ. ಈಗ ಮುಖ್ಯಮಂತ್ರಿಗಳು ಇರೋದ್ರಿಂದ ಈಗ ಮತ್ತೆ ಆ ಪ್ರಶ್ನೆ ಉದ್ಭವ ಆಗೋದಿಲ್ಲ. ಬಟ್ ಮುಂದೆ ಬರುವಂಥ ಸಂದರ್ಭದಲ್ಲಿ ಖಂಡಿತ ಈ ಸಮುದಾಯಗಳಿಗೆ ಆ ಒಂದು ನಾಯಕತ್ವ ಅದನ್ನು ಕೊಡಬೇಕು ಅಂತೇಳಿ ನಮ್ಮ ಆಗ್ರಹ ಸದಾಕಾಲ ಇರುತ್ತೆ ನಮ್ಮದು.